ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೋಡಿ, ಇವತ್ತು ನಾವು ಭಾಲ್ಕಿಯಿಂದ 30 ಕಿಲೋಮೀಟರ್ಸ್ ಇರುವ ನಮ್ಮ ಚಳ್ಕಾಪುರ್ ಹನುಮಾನ್ ಟೆಂಪಲ್ಗೆ ಬಂದುಬಿಟ್ಟಿದ್ದೀವಿ. ನೋಡಿ, ಬನ್ನಿ ಒಳಗಡೆ ಹೋಗೋಣ. ನೋಡಿ, ನಮ್ಮ ಆಂಜನೇಯ ದೇವಸ್ಥಾನ ಅಂದರೆ ಸುಮ್ಮನೆನಾ? ನಮ್ಮ ಭಾಲ್ಕಿ ಜನ ಅಂತೂ ಬಹಳ ಜನ ಬರ್ತಾ ಇರ್ತಾರೆ ಇಲ್ಲಿ. ನಾವಂತೂ ಯಾವಾಗ ಬರ್ತಾ ಇರ್ತೀವಿ. ಬಟ್ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಟೆಂಪಲ್ ಹೇಗಿದೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ನಮ್ಮ ಆಂಜನೇಯ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ಲ. ಇವತ್ತು ಅಮಾವಾಸ್ಯೆ ಅಲ್ಲ, ಸೊ ಬಹಳಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಕೂಡ. ನೋಡಿ, ಹಾಗೆ ಎರಡು ಸುತ್ತ ಹಾಕಿಬಿಟ್ವಿ ನಾವು. ಟೆಂಪಲ್ ಬ್ಯಾಕ್ ಸೈಡೆಲ್ಲ ಹೀಗಿದೆ ನೋಡಿ ಫ್ರೆಂಡ್ಸ್. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ನಾವು ತೆಂಗಿನಕಾಯಿ ಹೊಡ್ಕೋತಾ ಇದ್ದೀವಿ. ಯಾರೋ ಅಂಕಲ್ ಪಾಪ ತೆಂಗಿನಕಾಯಿ ಹೊಡ್ಕೊಟ್ರು ನಮಗೆ. ನಾವು ಆ್ಯಂಡ್ ನೋಡಿ ಫ್ರೆಂಡ್ಸ್, ನಾವು ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಅಲ್ಲಿಂದ ಪ್ರಸಾದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ 1 ಕಿಲೋಮೀಟರ್ ಅಷ್ಟೇ ಮೇಲೆ ಗುಡ್ಡದ ಮೇಲೆ ಹನುಮಾನ್ ಮೂರ್ತಿ ಕಾಣಿಸ್ತಾ ಇದೆ. ಸೊ ಹೋಗೋಣಪ್ಪ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಸ್ಟೆಪ್ಸ್ ಕೂಡ ಇವೆ. ಆ್ಯಂಡ್ ಸ್ಟೆಪ್ಸ್ ಏರ್ಕೊಂಡು ಹೋಗೋಷ್ಟರಲ್ಲಿ ಸ್ವಲ್ಪ ಸಾಕಾಯಿತು, ಕಾಲು ನೋಯಿಸ್ತಾ ಇದ್ವು. ಆ್ಯಂಡ್ ನೋಡಿ, ಇಲ್ಲಿ ಗಣೇಶನ ಮೂರ್ತಿ ಕೂಡ ಇದೆ, ತುಂಬ ಚೆನ್ನಾಗಿದೆ ನೋಡಿ. ಆ್ಯಂಡ್ ನೋಡಿ, ಫೈನಲಿ ಬಂದುಬಿಟ್ವಿ ನಾವು ಮೇಲೆ. ನೋಡಿ, ನಮ್ಮ ಆಂಜನೇಯ ಸ್ವಾಮಿ ಅಂದರೆ ಸುಮ್ಮನೆನಾ? ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಲ್ವಾ? ನೋಡಿ, ಇಲ್ಲಿ ಯಾವುದೋ ಟೆಂಪಲ್ ಕ್ಲೋಸ್ ಆಗಿತ್ತು, ಸೊ ನಾವು ಹೊರಗಡೆಯಿಂದನೇ ದರ್ಶನ ಮಾಡಿಬಿಟ್ವಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ. ಆ್ಯಂಡ್ ನಾನು ನೋಡಿ, ಇಲ್ಲಿ ನಮ್ಮ ಶಿವ ಇದ್ದಾರೆ, ಅಲ್ಲಿ ಕೂಡ ದರ್ಶನ ಮಾಡಿಬಿಟ್ಟೆ. ನೋಡಿ, ಇವತ್ತಿನ ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ವಿಡಿಯೋ ಮಾಡಿಬಿಟ್ಟೆ ನಾನು ಕೂಡ ಅಲ್ಲಿ. ಆ್ಯಂಡ್ ನಾನು ಪಕ್ಕ ನಮ್ಮ ಆಂಜನೇಯ ಸ್ವಾಮಿ ಭಕ್ತೆ ನಾನು. ಆ್ಯಂಡ್ ನೋಡಿ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗೋಣ. ಬೈ.